ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋನಲ್ಲಿ ದೇವರ ಮನೆಯಲ್ಲಿ ನಾವು ಒಂದಷ್ಟು ನಿಯಮಗಳನ್ನು ಪಾಲನೆ ಮಾಡಿದ್ರೆ ನಮಗೆ ಒಳಿತಾಗುವಂತಹದ್ದು, ಅಂತಹ ಒಂದಷ್ಟು ನಿಯಮಗಳ ಬಗ್ಗೆ ನಿಮ್ಮೊಟ್ಟಿಗೆ ನಾನು ಹಂಚ್ಕೋತೀನಿ. ನೋಡಿ, ಪ್ರತಿನಿತ್ಯ ನಾವು ದೇವರ ಪೂಜೆ ಮಾಡೋದಕ್ಕಿಂತ ಮುಂಚೆ ಹಿಂದಿನ ದಿನ ಏನು ಹೂಗಳನ್ನು ಹಾಕಿರ್ತೀವಿ ಅದನ್ನು ಪೂರ್ತಿ ತೆಗೆದುಬಿಡಬೇಕು. ಕೆಲವರು ಏನು ಮಾಡ್ತಾರೆ, ಮನೆಯಲ್ಲಿ ಹೂ ಇರಲ್ಲ ಅಂತಂದ್ಬಿಟ್ಟು ಹಿಂದಿನ ದಿನದ ಹೂ ಏನಿರುತ್ತೆ ಅದನ್ನೇ ಫೋಟೋಗಳ ಮೇಲೆ ಬಿಟ್ಬಿಡ್ತಾರೆ. ಇಲ್ಲ, ಇನ್ನೂ ಒಂದು ಏನು ಅಂತಂದರೆ, ಹಿಂದಿನ ದಿನ ಹೂಗಳನ್ನು ಸ್ವಲ್ಪ ಹಾಕಿದ್ದು ಬಾಡಿಲ್ಲ ಅಂತಂದರೆ, ಚೆನ್ನಾಗಿದೆಯಲ್ಲ ಹೂ ಫ್ರೆಶ್ ಆಗಿ ದುಡ್ಡು ಕೊಟ್ಟಿರ್ತೀವಲ್ಲ, ಏನಕ್ಕೆ ಅದನ್ನು ತೆಗೆದು ಕಸಕ್ಕೆಸೆಯೋದು, ದೇವ್ರ ಮೇಲೆ ಇವತ್ತು ಸಹ ಇರಲಿ ಅನ್ನುವಂತಹ ಭಾವನೆಯಿಂದ ಏನು ಮಾಡ್ತೀರಾ, ಅದೇ ಹೂಗಳನ್ನು ಬಿಟ್ಟು ದೀಪವನ್ನು ಹಚ್ಚುವಂತಹದ್ದನ್ನು ಮಾಡ್ತೀರಾ. ಖಂಡಿತ ಆ ರೀತಿ ಮಾಡಬಾರ್ದು. ಹಿಂದಿನ ದಿನದ ಹೂ ಫೋಟೋ ಮೇಲೆ ಎಷ್ಟೇ ಚೆನ್ನಾಗಿದ್ರೂ ಅದು ಕಸಕ್ಕೆ ಸಮ ಅಂತ ಹೇಳ್ತಾರೆ. ಬಹಳ ದೋಷ ಬರುತ್ತೆ. ಹಿಂದಿನ ದಿನದ ಹೂಗಳನ್ನು ಫೋಟೋಗಳ ಮೇಲೆ ಬಿಟ್ಟು ನಾವು ದೀಪವನ್ನು ಹಚ್ಚಬಾರ್ದು. ಮನೆಯಲ್ಲಿ ಏನೂ ಹೂ ಇರಲಿಲ್ವಾ, ಪರವಾಗಿಲ್ಲ, ಹಿಂದಿನ ದಿನದ ಹೂಗಳನ್ನು ಎಲ್ಲವನ್ನೂ ಸಹ ತೆಗೆದುಬಿಡಿ. ಖಾಲಿ ಫೋಟೋಗಳನ್ನ ಬಿಟ್ಬಿಟ್ಟು ಹೊಸದಾಗಿ ಬತ್ತಿಗಳನ್ನ ಹಾಕಿಬಿಟ್ಟು ದೀಪವನ್ನು ಹಚ್ಕೊಳ್ಳಿ. ಮತ್ತು ನೀವು ದೀಪಗಳನ್ನು ಪ್ರತಿನಿತ್ಯ ತೊಳಿಬಾರ್ದು. ದೇವ್ರ ಮನೆಯಲ್ಲಿ ನಾವೇನು ದೀಪಗಳನ್ನ ಇಟ್ಕೊಂಡಿರ್ತೀವಿ ಪ್ರತಿನಿತ್ಯ ತೊಳೆಯುವಂತಹದ್ದನ್ನು ಮಾಡಬಾರ್ದು. ಅದು ಗಲೀಜಾಗಿತ್ತು ಅಂತಂದರೆ 2 ದಿನ 3 ದಿನಕ್ಕೊಂದು ಸರ್ತಿ ದೀಪಗಳನ್ನ ತೊಳ್ಕೊಂಡ್ರೆ ಸಾಕಾಗುತ್ತೆ. ಆದಷ್ಟು ಮನೆಯಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ದೀಪಗಳನ್ನು ಉಜ್ಜಬೇಡಿ. ದೇವರ ಪಾತ್ರೆಗಳನ್ನು ತೊಳೆಯುವಾಗ ಉಪ್ಪು ಮತ್ತು ಹುಣಸೆ ಹಣ್ಣು ಎರಡನ್ನೂ ಸಹ ಸೇರಿಸ್ಬಿಟ್ಟು, ಅದು ಕೊಳೆ ಎಲ್ಲ ಹೋಗುತ್ತೆ ಅಂತಂದು ಹುಣಸೆಹಣ್ಣು ಮತ್ತು ಉಪ್ಪು ಎರಡನ್ನೂ ಸೇರಿಸಿ ಪಾತ್ರೆಯನ್ನು ತೊಳಿಲಿಕ್ಕೆ ಹೋಗಬಾರ್ದು. ಅದೆರಡನ್ನೂ ಬೆರೆಸಿ ಪಾತ್ರೆಗಳನ್ನು ಉಜ್ಜಿದ್ರೆ ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗುತ್ತೆ. ಮತ್ತು ಯಾವುದರಿಂದ ನಾವು ಪಾತ್ರೆಯನ್ನು ಕ್ಲೀನ್ ಮಾಡ್ಕೋಬೇಕು ಅಂತಂದರೆ, ರಂಗೋಲಿಯಿಂದ ಉಜ್ಜಿ ನೋಡಿ, ನಿಮಗೆ ಬೇರೆ ಇನ್ನೇನೂ ಬೇಕಾಗಲ್ಲ. ಆದರೆ ಹೊರಗಡೆ ನಾವು ಏನು ಬಳಸ್ತೀವಲ್ವ ರಂಗೋಲಿ, ಅದನ್ನು ನಾವು ಬಳಸಲಿಕ್ಕೆ ಹೋಗಬಾರ್ದು. ಹೊಸ ರಂಗೋಲಿಯನ್ನು ತಂದಿಟ್ಕೊಂಡಿರಬೇಕು. ತಂದಿಟ್ಕೊಂಡಿರುವಂತಹ ರಂಗೋಲಿಗೆ ಸ್ವಲ್ಪ ನಾವು ಒಂದು ತುಳಸಿ ಎಲೆ, ಸ್ವಲ್ಪ ಮಡಿ ನೀರನ್ನು ಹಾಕಿ ಒಂದು ಡಬ್ಬಿಯಲ್ಲಿ ಇಟ್ಕೊಳ್ಳೋ ಅಂಥದ್ದು. ಅದನ್ನು ನೀವು ದೇವರ ವಿಗ್ರಹಗಳನ್ನು ಯಾವಾಗ ಸ್ವಚ್ಛ ಮಾಡ್ತಿರಲ್ವ ಆವಾಗಲೂ ಸಹ ಈ ರಂಗೋಲಿಯನ್ನು ಬಳಸಿ, ಕೇವಲ ರಂಗೋಲಿಯಿಂದಲೇ ನಾವು ದೇವರ ವಿಗ್ರಹಗಳನ್ನು ಸ್ವಚ್ಛ ಮಾಡ್ಕೋಬೇಕು. ದೇವರ ವಿಗ್ರಹಗಳಿಗೆ ಹುಣಸೆಹಣ್ಣು ಹಾಕುವಂತಹದ್ದು, ಈ ಲಿಕ್ವಿಡ್ಗಳನ್ನು ಹಾಕುವಂತಹದ್ದು ಅದೆಲ್ಲವನ್ನು ಸಹ ಮಾಡೋದು ಅಷ್ಟು ಶ್ರೇಷ್ಠ ಅಲ್ಲ. ದೇವರ ಪಾತ್ರೆಗಳಿಗೆ ಬೇಕಾದರೆ ನೀವು ಅದನ್ನು ಪಾತ್ರೆ ತೊಳೆಯುವಂತಹದ್ದನ್ನು ಲಿಕ್ವಿಡ್ಡೇ ಆಗಲಿ ಅಥವಾ ಮತ್ತೊಂದು ಏನನ್ನಾಗಲಿ ನೀವು ಬಳಸ್ತಾ ಇದ್ದೀರಾ ಅಂತಂದರೆ, ಆ ದೇವರ ಪಾತ್ರೆ ತೊಳೆಯೋದಕ್ಕೆ ಅಂತಲೇ ಆ ಲಿಕ್ವಿಡ್ಡು ಪಾತ್ರೆ ತೊಳೆಯುವಂತಹದ್ದನ್ನು ಸಪ್ರೇಟ್ ಇಟ್ಕೋಬೇಕು. ಮನೆಯಲ್ಲಿ ಪಾತ್ರೆ ತೊಳೆಯೋದಕ್ಕೆ ಬಳಸೋವಂಥದ್ದನ್ನೆಲ್ಲ ದೇವರ ಪಾತ್ರೆ ತೊಳೆಯಲಿಕ್ಕೆ ಬಳಸಬೇಡಿ. ವಿಗ್ರಹಗಳಿಗೆ ಮಾತ್ರ ಯಾವುದೇ ಡಿಶ್ ವಾಷರು ಲಿಕ್ವಿಡ್ ಎಲ್ಲ ಹಾಕಬೇಡಿ. ರಂಗೋಲಿಯಿಂದ ನೀವು ಉಜ್ಜಿ ನೋಡಿ ಸಾಕು, ಅದರಲ್ಲೇ ಬಹಳ ನೀಟಾಗಿ ಶುದ್ಧವಾಗ್ತವೆ ವಿಗ್ರಹಗಳು. ಉಪ್ಪು ಹುಣಸೆ ಹಣ್ಣನ್ನು ಬಳಸಿ ದೇವರ ವಿಗ್ರಹ ಪಾತ್ರೆಗಳನ್ನು ತೊಳೆಯೋದ್ರಿಂದ ಅದು ಮನೆಗೆ ದೋಷವನ್ನು ತಂದೊಡ್ಡುತ್ತೆ. ಪ್ರತಿ ವಾರ ವಿಗ್ರಹಗಳನ್ನ ತೊಳ್ಕೊಳ್ಳುವಂತಹ ಅಗತ್ಯ ಇಲ್ಲ. ನಾವು ಅದಕ್ಕೆ ಪೂಜೆ ಪುನಸ್ಕಾರ ಏನು ಮಾಡಿ ಶಕ್ತಿ ತುಂಬಿರ್ತೀವಲ್ವ, ನಾವು ತೊಳಿತಾ ಅದು ನಾಶವಾಗುತ್ತೆ. ಪ್ರತಿ ವಾರ ತೊಳಿಬಾರ್ದು. ಅಮಾವಾಸ್ಯೆ, ಪೌರ್ಣಮಿ ದಿನ, ಹಬ್ಬ ಹುಣ್ಣಿಮೆಗಳ ದಿನ ತೊಳ್ಕೊಂಡ್ರೆ ಸಾಕು. ಪ್ರತಿ 15 ದಿನಕ್ಕೊಂದು ಸರ್ತಿ ಬರುವಂತಹ ಅಮಾವಾಸ್ಯೆ, ಪೌರ್ಣಮಿ ದಿನ ಸ್ವಚ್ಛ ಮಾಡ್ಕೊಳ್ಳಿ. ಹಾಗೂ ನಿಮಗೆ ಅದು ಶುದ್ಧವಾಗಿಲ್ಲ ವಿಗ್ರಹ ಅಂತ ಅನ್ಸಿದ್ರೆ ಶುದ್ಧವಾದ ನೀರಿನಿಂದ ನೀವು ತೊಳ್ಕೊಬೋದು. ರಾಯರ ವಿಗ್ರಹವನ್ನು ಅಷ್ಟೇ, ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು, ಹೆಣ್ಮಕ್ಳು ಅಭಿಷೇಕ ಮಾಡಬಾರ್ದಲ್ವಾ, ನೀರಿನಿಂದ ತೊಳೆಯಬಹುದಾ ಅಂತೇಳಿ. ಖಂಡಿತವಾಗ್ಲಿ ನೀರಿನಿಂದ ನಾವು ವಿಗ್ರಹವನ್ನು, ರಾಯರ ವಿಗ್ರಹವನ್ನು ಸಹ ಶುದ್ಧಿ ಮಾಡ್ಕೋಬೋದು, ಅದಕ್ಕೇನು ದೋಷ ಬರೋದಿಲ್ಲ. ಪ್ರತಿನಿತ್ಯ ದೀಪಕ್ಕೆ ಹೊಸ ಬತ್ತಿಗಳನ್ನು ಹಾಕಿ ಒಳ್ಳೆ ಎಣ್ಣೆಯನ್ನು ಬಳಸಿ ದೀಪವನ್ನು ಹಚ್ಚಿ. ಇಂದಿನ ದಿನದ ಬತ್ತಿಗಳಲ್ಲಿ ಯಾವ ಕಾರಣಕ್ಕೂ ದೀಪವನ್ನು ಹಚ್ಚಬೇಡಿ, ಅದು ದೋಷವನ್ನು ಉಂಟು ಮಾಡುತ್ತೆ. ದೇವರ ಮನೆಯಲ್ಲಿ ಊದುಗಡ್ಡಿ ಅಟ್ಲೀಸ್ಟ್ 4 ಅಥವಾ 5 ಆದರೂ ಬಳಸಿ ನೀವು ಧೂಪವನ್ನು ಹಾಕುವಂತಹದ್ದು. ಊದುಗಡ್ಡಿ ಖರ್ಚಾಗುತ್ತೆ ಅಂತೇಳಿ ಕೇವಲ 1-2 ಕಡ್ಡಿಯನ್ನು ಮಾತ್ರ ಬಳಸಿ ಬೆಳಗಲಿಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಅದರಿಂದ ಏನು ಒಂದು ಹೊಗೆ ಬರುತ್ತಲ್ವ, ನಾವು ದೇವ್ರ ಮುಂದೆ ಊದುಗಡ್ಡಿ ಬೆಳಗ್ತೀವಲ್ವ, ಅದು ಮನನಲ್ಲಿರುವಂತಹ ಎಷ್ಟೋ ನಕಾರಾತ್ಮಕ ಶಕ್ತಿಗಳನ್ನು ಅದು ಹೊರಗಡೆ ಓಡಿಸುತ್ತೆ ಆ ಧೂಪ ಅಂತೇಳಿ. 4-5 ಕಡ್ಡಿ ಹಚ್ಚಿದ್ರೆ ಅದರಿಂದ ಸ್ವಲ್ಪ ಹೊಗೆ ಬರುತ್ತೆ. ಹಾಗಾಗಿ ಬಹಳ ಕಡಿಮೆ ಕಡ್ಡಿಗಳನ್ನು ಹಚ್ಚಬೇಡಿ. ಕಳಸ ಇಡುವಂತಹ ಪದ್ಧತಿ ಇರುವಂತಹವರು ಮಂಗಳವಾರ, ಶುಕ್ರವಾರ ಕಳಸವನ್ನು ಕತ್ತಲಿಸಕ್ಕೆ ಹೋಗಬೇಡಿ. ಶುಕ್ರವಾರ ವಾರ ಮಾಡ್ತೀರಾ ಅಂತಂದರೆ ಗುರುವಾರ ಸಂಜೆ ದೀಪ ಹಚ್ಚಿರ್ತೀರ,
ಒಂದು 7:15 7:45 ಅಷ್ಟರಲ್ಲಿ ನೀವು ಕಳಸವನ್ನು ಕದಲಿಸಿಟ್ಕೊಂಡ್ಬಿಟ್ಟು ಆವಾಗಲೇ ತೊಳ್ಕೊಂಬಿಡಿ. ತೀರಾ ಒತ್ತು ಮೀರಿ ಒಂದು 8:30 9 ಗಂಟೆಗೆಲ್ಲ ದೇವ್ರ ಸಾಮಾನನ್ನು ಉಜ್ಜಲಿಕ್ಕೆ ಹೋಗಬೇಡಿ. ಕಳಸಕ್ಕೆ ಏನು ಎಲೆಯನ್ನು ಇಟ್ಟಿರ್ತೀರ ಅದನ್ನು ಹಾಕ್ಕೊಳ್ಳಿ. ನೀವು ಬೇರೆಯವ್ರಿಗೆ ಕೊಡುವಂತಹದ್ದು ಎಸೆಯುವಂತಹದ್ದು ಮಾಡಬಾರ್ದು. ಮತ್ತು ಆ ಕಳಸದ ನೀರನ್ನು ಚರಂಡಿಗೆ ಹಾಕುವಂಥದ್ದು ನೋಡಿ, ಅದರಲ್ಲಿ ದೈವತ್ವ ಜಾಗೃತವಾಗಿರುತ್ತೆ, ತಾಯಿ ಮಹಾಲಕ್ಷ್ಮಿ ಸಾನ್ನಿಧ್ಯವಾಗಿರುತ್ತೆ ಕಳಸದಲ್ಲಿ. ಆ ಕಳಸದ ನೀರನ್ನು ಚರಂಡಿಗೆ ಹಾಕುವಂತಹದ್ದು ಓಡಾಡುವಂತಹ ಜಾಗದಲ್ಲಿ ಮಾಡಬೇಡಿ. ಅದಕ್ಕೆ ನಾವು ಈ ಕಡೆಯಿಂದ ಪೂಜೆ ಮಾಡ್ತಾ ಹೋದರೆ ಆ ಕಡೆಯಿಂದ ನಾವು ಏನು ಅನುಭವಿಸ್ತೀವಿ, ತೊಂದರೆಗಳನ್ನ ಅನುಭವಿಸ್ತೀವಿ. ಈ ಥರ ಎಲ್ಲ ಮಾಡೋದ್ರಿಂದ ಆ ನೀರನ್ನು ಯಾರೂ ತುಳಿಬಾರ್ದು. ಇಲ್ಲ ನಿಮ್ಮ ಮನೆ ತುಳಸಿ ಗಿಡಕ್ಕೋ ಇಲ್ಲ ಏನಾದರೂ ಗಿಡದ ಬುಡಕ್ಕೆ ಹಾಕಿಬಿಡಿ, ತುಳಿದಿರುವಂತಹ ಜಾಗಕ್ಕೆ. ಕಳಸ ಇಟ್ಟಂತಹ ದಿನ ದೇವರ ಮನೆಯಲ್ಲಿ ಆ ಕಳಸಕ್ಕೆ ಏನಾದರೂ ನೈವೇದ್ಯವನ್ನು ಇಡಿ. ಸ್ವಲ್ಪ ಹಾಲು ಸಕ್ಕರೆ, ಹಾಲು ಬೆಲ್ಲ, ಕಡಲೆ ಸಕ್ಕರೆ, ಇಲ್ಲ 2 ಬಾಳೆಹಣ್ಣು, ಏನಾದರೂ ಈ ಥರದ್ದು ಒಂದು ನೈವೇದ್ಯವನ್ನು ಇಡಲೇಬೇಕು. ಕಳಸವನ್ನು ಮನೆಯಲ್ಲಿ ಹೂಡಿದ ದಿನ ಮನೆಯಲ್ಲಿ ನಾನ್ ವೆಜ್ ಮಾಡಬೇಡಿ. ಯಾವ ಕಾರಣಕ್ಕೂ ಮನೆ ಏಳಿಗೆ ಆಗೋದಿಲ್ಲ. ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿ. ಮಂಗಳವಾರ ಮತ್ತು ಶುಕ್ರವಾರ ಸರಿಯಾದಂತಹ ರೀತಿಯಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ಮನೆಯಲ್ಲಿ ಎಷ್ಟೋ ಅನಿಷ್ಟಗಳು ಕಳೆಯುವಂತಹದ್ದು. ಹೀಗೆ ಒಂದಷ್ಟು ನಿಯಮಗಳನ್ನು ನಾವು ಪೂಜೆಯನ್ನು ಮಾಡುವಾಗ ಪಾಲಿಸೋದ್ರಿಂದ ಮಾಡುವಂತಹ ಪೂಜೆ ಪುನಸ್ಕಾರ ಭಗವಂತನಿಗೆ ಸಲ್ಲಿ ಮನೆ ಅಭಿವೃದ್ಧಿಯತ್ತ ಸಾಗುವಂತಹದ್ದು. ನಮಸ್ಕಾರ ಎಲ್ರಿಗೂ.